ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮುಳುಗದ ಸೂರ್ಯದ ಪದ್ಯದ ಪ್ರಶ್ನೋತ್ತರಗಳು. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ನೋಡ್ಬೋದು. ಹಾಗೆ ಈ ಕನ್ನಡ ಪುಸ್ತಕದ ಎಲ್ಲ ವೀಡಿಯೋಸ್ ಕೂಡ ನಾನು ಹಾಕಿದ್ದೀನಿ. ಸೊ ಇದು ಕೊನೆಯ ಪದ್ಯದ ಪ್ರಶ್ನೋತ್ತರಗಳು. ಸೊ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ಗದುಗಿನ ಗವ ಎವರು ಯಾರ ಬಾಳಿನ ಚಂದಿರ, ಗದುಗಿನ ಗವಾಯಿಯವರು ಅಂದದ ಚಂದಿರ ಇದ್ದ ಹಾಗೆ. ಗವಾಯಿಯವರು ಏನನ್ನು ಕಟ್ಟಿ ಬೆಳೆಸಿದರು, ಗವಾಯಿಯವರು ಸ್ವರ್ಗಲೋಕವನ್ನು ಕಟ್ಟಿ ಬೆಳೆಸಿದರು. ಕವಿ ಮುಳುಗದ ಸೂರ್ಯ ಎಂದು ಯಾರನ್ನು ಕರೆದಿದ್ದಾರೆ? ಪಂಡಿತ ಪುಟ್ಟರಾಜ ಕವಿ ಗವಾಯಿಯವರನ್ನು ಮುಳುಗದ ಸೂರ್ಯ ಎಂದು ಕರೆದಿದ್ದಾರೆ. ಆ ವಿಭಾಗ 2-3 ವಾಕ್ಯದಲ್ಲಿ ಉತ್ತರಿಸು ಅಂತ ಇದೆ. ಮೊದಲನೇ ಪ್ರಶ್ನೆ, ಗವಾಯಿಯವರು ಮಾಡಿದ ಸಾಧನೆಗಳನ್ನು ಯಾವ್ಯಾವು? ಗವಾಯಿಯವರು ಸ್ವರ್ಗಲೋಕವನ್ನು ಹುಟ್ಟು ಹಾಕಿದ್ದಾರೆ. ಸಾವಿರ ಸಂಗೀತ ಶಿಕ್ಷಣ ನೀಡಿದ್ದಾರೆ. ಇವರಿಗೆ ಕಣ್ಣುಗಳಿಲ್ಲದಿದ್ದರೂ ಹಲವು ನಾಟಕ ಪುರಾಣ ತಂತ್ರಗಳನ್ನು ಬರೆದರು. ಹೆಸರಾಂತ ಸಂಗೀತ ಗಾಯಕವನ್ನು ತಯಾರು ಮಾಡಿ ನಾಡಿಗೆ ನೀಡಿದ್ದಾರೆ. ಭೂಲೋಕ ಸ್ವರ್ಗಲೋಕವಾದದ್ದು ಹೇಗೆಂದು ಕವಿ ಹೇಳಿದ್ದಾರೆ? ಉತ್ತರ, ಈ ನಾಡಿಗೆ ಸಂಗೀತ ಸುಧೆಯನ್ನು ಉಣಬಡಿಸಿದ ಮಗಿನ ಹೆಮ್ಮೆಯ ಶ್ರೀ ವೀರೇಶ್ವರ ಪುಣ್ಯಾಶ್ರಮವನ್ನು ಕಟ್ಟಿ ಬೆಳೆಸಿದ್ದಾರೆ. ಅವರು ಹುಟ್ಟು ಹಾಕಿದ ಸ್ವರ್ಗಲೋಕದಲ್ಲಿ ಸಾವಿರ ಅಂಧ ಮಕ್ಕಳು ಸಂಗೀತ ಶಿಕ್ಷಣ ಪಡೆಯುವುದರೊಂದಿಗೆ ಭೂಲೋಕ ಈಗ ಸ್ವರ್ಗಲೋಕವಾದದ್ದು ಎಂದು ಕವಿ ವರ್ಣಿಸಿದ್ದಾರೆ. ಈ ವಿಭಾಗ ಈ ಅಪೂರ್ಣ ಸಾಲುಗಳನ್ನು ಪೂರ್ಣಗೊಳಿಸಿ. ಅಂದರ ಚಂದಿರ, ಅಂದರ ಬಾಳಿನ ಸುಂದರ ಚಂದಿರ. ಬೆಟ್ಟದಾಚೆತ ಬೆಳೆದು ನಿಂತನು, ಹಕ್ಕಿಗಳಿಲ್ಲದವು ನಲಿದವು ಒಡನೆ, ಇರುದೆ ಇಂದದು ಇದ್ದಂತಿಹಳು. ಸೊ ವಾಕ್ಯದಲ್ಲಿ ಬಿಟ್ಟಿರುವ ಸ್ವರಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ತುಂಬು. ಸೊ ಕಣ್ಣುಗಳಿದ್ದು ಇಲ್ಲದೆ ಹಾಗೆ ಬದುಕಿರುವವರು ಹಲವು ಜನ. ಹಕ್ಕಿಗಳಿಲ್ಲದವು ನಲಿದವು ಒಡನೆ, ಕಿನ್ನರಿ ನುಡಿಸಲು ತನ್ನೊಳಗೆ, ಇದರಲ್ಲಿ ತನ್ನೊಳಗೆ ಬರೀರಿ. ಬರೆದರು ನಾಟಕ ಪುರಾಣ ಚರಿತೆ ಅಳೆಯಲೆಕ್ಕಾಗದು ಅಂದರೆ ಪಾಂಡಿತ್ಯ, ಇದರಲ್ಲಿ ಪಾಂಡಿತ್ಯ ಬರೀರಿ. ಸೊ ಬೆಟ್ಟದಾಚೆತ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ. ಸೊ ಸಾಮರ್ಥ್ಯಧಾರಿತ ಅಭ್ಯಾಸ. ಈ ಪಾಠ್ಯವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತ ಕೊಟ್ಟಿದ್ದಾರೆ. ಬನ್ನಿ ಓದೋಣ. ಪುಟ್ಟರಾಜರು 1914 ಮಾರ್ಚ್ 3ರಂದು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು. ಓಕೆನಾ. ಸೊ ಅದಾದಮೇಲೆ ತಂದೆ ರೇವಣ್ಣಯ್ಯ, ತಾಯಿ ಸಿದ್ದಮ್ಮ. ಪುಟ್ಟರಾಜರು ಚಿಕ್ಕನಿಂದಲೇ ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು. ಗುರು ಪಂಚಾಕ್ಷರಿ ಗವಾಯಿಗಳಲ್ಲಿ ಸಂಗೀತ ಪಾಠ ಪಡೆದು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದರು. ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದರು. ಸೊ ಒಂದೊಂದು ಪ್ರಶ್ನೆ ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಪುಟ್ಟರಾಜರು ಎಲ್ಲಿ ಜನಿಸಿದರು? ಸೊ ನಾವು ಓದ್ದ ಹಾಗೆ ಪುಟ್ಟರಾಜರು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು. ಎರಡನೇ ಪ್ರಶ್ನೆ, ಪುಟ್ಟರಾಜರು ದೃಷ್ಟಿ ಕಳೆದುಕೊಂಡದ್ದು ಹೇಗೆ? ಪುಟ್ಟರಾಜರು ಚಿಕ್ಕನಿಂದಲೇ ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು. ಪುಟ್ಟರಾಜರು ಸೇವೆ ಸಲ್ಲಿಸಿದ ಕ್ಷೇತ್ರಗಳು ಯಾವುವು? ಪುಟ್ಟರಾಜರು ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. ಈಗ ಭಾಷಾಭ್ಯಾಸ ಚಟುವಟಿಕೆ. ಮಾದರಿಯಂತೆ ಬರೆ. ಆ ವಿಭಾಗ. ಸೊ ಇಲ್ಲಿ ಮಾದರಿ ಕೊಟ್ಟಿದ್ದಾರೆ. ನುಡಿ ನುಡಿದರು, ಹಾಗೆ ಬರೆದರು, ನಡೆದರು, ನಲಿದರು. ಸೊ ಈ ಭಾಷಾ ಚಟುವಟಿಕೆ. ಈ ಪದಗಳಿಗೆ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಚಂದಿರ ಅಂದರೆ ಶಶಿ, ಚಂದ್ರ ಅಂತ. ಸೂರ್ಯ ಅಂದರೆ ರವಿ, ಪ್ರಭಾಕರ ಅಂತ. ಸೊ ಮೂರನೇದಾಗಿದ್ದರೆ ಅಂದರೆ ಭೂಮಿ, ಇಲೆ ಅಂತ. ಆ ವಿಭಾಗ. ಅರ್ಥಾರ್ಧ ಆಧಾರದಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಬರೆಯಿರಿ. ಮೊದಲನೇದು ನಾಟಕ, ಚರಿತ್ರೆ, ಚಿತ್ರ, ಪುರಾಣ. ಸೊ ಇಲ್ಲಿ ಚಿತ್ರ. ಬೆಟ್ಟ, ನದಿ, ಪರ್ವತ, ಗಿರಿ. ಇಲ್ಲಿ ನದಿ ಬರುತ್ತೆ. ಮಂತ್ರಿ, ರಾಜ, ದೊರೆ, ಅರಸ. ಇಲ್ಲಿ ಮಂತ್ರಿ ಬರುತ್ತೆ. ಗಾಯಕ, ಶಿಲ್ಪಿ, ಹಾಡುಗಾರ, ಗವಾಯಿ. ಇಲ್ಲಿ ಶಿಲ್ಪಿ ಅನ್ನೋದು ಗುಂಪಿಗೆ ಸೇರಿದ ಪದ. ಈ ವಾದ್ಯಗಳನ್ನು ಗುರುತಿಸಿ ಹೆಸರು ಬರೆಯಿರಿ. ಸೊ ಮೊದಲನೇದು ಎಲ್ಲರಿಗೂ ಗೊತ್ತು, ತಬಲ ಅಂತ. 2 ಕೊಳಲು, 3 ವೀಣೆ. ಇದು ಹಾರ್ಮೋನಿಯಂ ಅಂತ, ಪಿಯಾನ್ ಪೆಟ್ಟಿಗೆ ಅಂತಲೂ ಕರೀತಾರೆ. ಕೊಟ್ಟಿರುವ ವಾಕ್ಯದಲ್ಲಿಯ ದ್ವಿರುಕ್ತಿ ಪದಗಳನ್ನು ಅಡಿಗೆರೆ ಎಳೆದು ಗುರುತಿಸು. ಸೊ ಗವಾಯಿಗಳು ಸಾವಿರ ಅಂಧ ಮಕ್ಕಳಿಗೆ ಆಧಾರವಾದರು. ಸೊ ಇಲ್ಲಿ ಸಾವಿರ ಎಂಬುದು ದ್ವಿರುಕ್ತಿ ಪದ, ಅಲ್ಲಿ ಅಡಿಗೆರೆ ಹಾಕಿ.
ಸೊ ಎರಡನೇದಾಗಿ ರಾಜ ಕವಿ ಮಹಾರಾಜರೆಂದು ಪುಟ್ಟರಾಜರನ್ನು ಕವಿ ಕರೆದಿರುವರು. ಸೊ ಇಲ್ಲಿ ರಾಜ ಎಂಬುದು ವೃತ್ತಿ ಪದ. ಇದಾದ ಮೇಲೆ ಮೂರನೇ ಪ್ರಶ್ನೆ ನೋಡೋದಾದರೆ ಈ ಮಣ್ಣಿನ ಕಣಕಣದಲ್ಲೂ ಶೌರ್ಯ ಅಡಗಿದೆ. ಸೊ ಕಣಕಣ ಅನ್ನೋದು ದ್ವಿರುಕ್ತಿ ಪದ. ಅಡಿಗೆರೆ ಹಾಕಿ. ಇದಾದ್ಮೇಲೆ ಚಟುವಟಿಕೆ ಸಂಗೀತ ಸಾಧಕರ ಬಗ್ಗೆ ಹಿರಿಯರಿಂದ ಕೇಳುತ್ತಲೇ. ಸೊ ಇದು ನೀವೇ ಮಾಡಬೇಕು ಮಕ್ಕಳೇ, ಟ್ರೈ ಮಾಡಿ ನೋಡಿ. ಸೊ ಇಲ್ಲಿಗೆ ಮುಳುಗದ ಸೂರ್ಯ ಎಂಬುದ ಪಾಠದ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ, ಸಾಮರ್ಥ್ಯಧಾರಿಕ ಚಟುವಟಿಕೆ ಮುಗಿದಿದೆ. ಸೊ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಮಿಸ್ ಮಾಡಿದೆ ಪ್ರತಿಯೊಂದು ಚಾಪ್ಟರ್ ಫಸ್ಟಿಂದ ಲಾಸ್ಟ್ ಗಂಟೆ ಹಾಕಿದ್ದೀನಿ, ಪ್ಲೀಸ್ ಒಮ್ಮೆ ಚೆಕ್ ಮಾಡಿ ನೋಡಿ.